ಸಹನಾ ಮಾನ್ಯ. ನಿಮ್ಮ ಫೇವ್ರೇಟ್ ಆಗಿರೋ ಸಾಂಗ್ ಯಾವುದು? ರೆಂಟಾಗಿ ಮಾಯಾವಿ ಸಂಚಿತ್ ಹೆಗ್ಡೆ ಮತ್ತು ಸೋನು ನಿಗಮ್ ಮಾಡಿರೋದು. ಸೇಮ್. ಒಂದು 2 ಲೈನ್ ಆಡ್ತೀರಾ ಅದೇ ಖುಷಿಗೆ? ಸರ್ ಫೇವ್ರೇಟ್ ಸಾಂಗ್ ತುಂಬ ಸರಿ ಕೇಳಿರ್ತೀರಾ, ತುಂಬ ಇಷ್ಟ ಆಗಿರುತ್ತೆ, ಹಾರ್ಟ್ನೇ ಟಚ್ ಮಾಡಿಬಿಟ್ಟಿರುತ್ತೆ. ಅದೇ ಹಾರ್ಟಿಂದ ಹಂಗೆ ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ಕಾಗುವಾಗ ಮಾತು ಹೇಗೆ ಆಡಲಿ. ಸಿಸ್ಟರ್ ಆ ಸಾಂಗ್ ಕೇಳ್ಬೇಕಾದ್ರೆ ನಂಗೆ ತುಂಬ ಸರಿ ಫೀಲ್ ಆಗಿತ್ತು, ಇದೇ ಒಂದು ಫೀಮೇಲ್ ವರ್ಷನಲ್ಲಿದ್ದರೆ ಹೇಗಿರುತ್ತೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಓಕೆನಾ? ಇಲ್ಲೇ ಮೇಲ್ಗಡೆ ಟ್ಯಾಗ್ ಮಾಡ್ತೀವಿ, ಒಬ್ಬರು ಸಂಚಿತ್ ಹೆಗ್ಡೆ, ಒಬ್ಬರು ಸೋನು ನಿಗಮ್ ಅಂತ. ಓಕೆ, ಆ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಗೊತ್ತಾ ಆ ಸಾಂಗ್ಗೆ? ಅನಿರುದ್ಧ್ ಅಂತ. ಸರಿ ಸಿಸ್ಟರ್, ಅನಿರುದ್ಧ್ ಇಲ್ಲಿವರು ಕನ್ನಡ ಇಂಡಸ್ಟ್ರಿಲಿ ಯಾವ ಮ್ಯೂಸಿಕ್ನೂ ಮಾಡಿಲ್ಲ. ಆ ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರಂದರೆ ಸಂಚಿತ್ ಹೆಗ್ಡೆ. ಅವರೇ ಮ್ಯೂಸಿಕ್ ಮಾಡಿಬಿಟ್ಟು ಅವರೇ ಸಾಂಗ್ ಆಡಿದ್ದಾರೆ. ಓಕೆನಾ? ಇನ್ನು ಮುಂದೆ ನಿಮ್ಗೆ ಯಾವ್ದಾದ್ರು ಒಂದು ಸಾಂಗ್ ಇದೇ ರೀತಿ ಯಾವಾಗ ಟ್ರೆಂಡಿಂಗ್ ಆಗೋದೆಲ್ಲ ಫೇವ್ರೇಟ್ ಆಗುತ್ತಲ್ಲ, ಆಗ ಆ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ತಿಳ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು. ನಯನ ಮಧುರ ಮೌನ ಮಿಡಿವ ಹೃದಯ ಭರತ್, ಮಂಜುನಾಥ್, ಯಶವಂತ್. ಓಕೆ ಬ್ರೋ, ಈಗ ಫಸ್ಟ್ ಕ್ವಶನ್ ಏನಂದರೆ ನಿಮ್ಮ ಫೇವ್ರೇಟ್ ಸಾಂಗ್ಸ್ ಯಾವುದು? ಉಪೇಂದ್ರನ್ ಸಾಂಗು. ಯಾವ ಸಾಂಗ್? ಉಪ್ಪಿಗಿಂತ ರುಚಿ ಬೇರೆ ಏನಿಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೌದಾ? ಓಕೆ, ನಿಮಗೆ? ನಮಗೆ ಗಾಳಿಪಟ ಫಿಲಮ್ದು ಮಿಂಚಾಗಿ ನೀನು ಬರಲು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಎಲ್ಲ ಸಾಂಗು ಇಷ್ಟ ಬ್ರೋ, ಪರ್ಟಿಕ್ಯುಲರ್ ಯಾವುದೂ ಇಲ್ಲ. ಹಾರ್ಟ್ ಟಚ್ ಮಾಡಿದ್ದು ಆಲ್ ಟೈಮ್ ಎವರ್ ಗ್ರೀನ್ ಆಗಿರುತ್ತೆ. ಇಲ್ಲ ಬ್ರೋ, ಚೇಂಜ್ ಆಯ್ತಾ ಇರ್ತದೆ ಆಗಾಗ. ಚೇಂಜ್ ಆಗ್ತಿರುತ್ತೆ. ಈಗ ಪ್ರೆಸೆಂಟ್ ಯಾವುದಾದ್ರು ಇನ್ಸ್ಟಾಗ್ರಾಮ್ ಥರ ಅವಾಗ ಟ್ರೆಂಡಿಂಗ್ ಯಾವ್ದು ಆಗ್ತಿರುತ್ತೆ ಅವೆಲ್ಲ ಅಷ್ಟೇ. ಹಾಂ, ಓಕೆ ಬ್ರೋ, ಉಪ್ಪಿಗಿಂತ ರುಚಿ ಯಾವುದೂ ಇಲ್ಲ ಸಾಂಗು ಒಂದು 2 ಲೈನ್ ಆಡ್ತೀರಾ? ಗಂಟ್ಲು ಕೆಟ್ಟೋಗ್ಬಿಡೈತೆ, ವಾಯ್ಸ್ ಗೊತ್ತೈತೈತೆ ನಿಮ್ಗೆ, ವಾಯ್ಸ್ ಹೊಟ್ಟೋಗ್ಬಿಡೈತೆ. ಇವ್ರು ಆಡ್ಸಿ ಚೆನ್ನಾಗಿ ಇವ್ರು ಸಿಂಗರ್ ಬಿಡಿ, ನೀನು ಮಿಕ್ಕಂಡಿರಪ್ಪ, ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ಗೊತ್ತಿಲ್ಲ ಬ್ರೋ, ಸುಮ್ಮನೆ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ. ನಿನ್ನೆಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ನೀನಿಲ್ಲದ ಲೋಕ ಶೂನ್ಯ, ಬಾಳು ಬರಡು ಜನುಮ ದಂಡ ದೃಷ್ಟಿಯ ಅದ್ಭುತವೇ. ಇವರಿಗೆ ನಾನು ಅಭಿಮಾನಿಯಪ್ಪ ಈ ಕ್ಷಣದಿಂದ, ಯಾಕಂದರೆ ಸಾಂಗ್ ತುಂಬ ಚೆನ್ನಾಗಿ ಆಡಿದ್ರು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಈ ಪ್ರೋತ್ಸಾಹ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಓಕೆ, ಥ್ಯಾಂಕ್ ಯು. ಚಂದನ. ಲಿಖಿತಾ. ಓಕೆ, ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅಂತ ಹೇಳ್ತೀರಾ? ವಾಸುಕಿ ಒಬ್ಬವ ಆಡಿರೋದು ಆಕಾಶದಲ್ಲಿ ನೀ ದೀಪವಾದೆ. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ನಂದೋದೆ. ಓಕೆ, ಆ ಸಾಂಗ್ನ ಒಂದು 2 ಲೈನ್ ಆಡ್ತೀರಾ? ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೋಡಕ್ಕೀಗ ಸೂರ್ಯವಾದೆ, ಹೊರತಾಗಿ ನಾನು ನಿನಗಾಗಿ ಕಾದೆ. ನಮ್ಮ 3 ಜನಕ್ಕೂ ನೀನು ಇಷ್ಟ ಆಗಿದೆಯಾ? ನಿನ್ನ ಒಂದು ಆ್ಯಟಿಟ್ಯೂಡ್ ಏನಿದೆ ಚೆನ್ನಾಗಿದೆ. ಈಗ ಆ ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಗೊತ್ತಾ? ಗೊತ್ತಿಲ್ಲ. ಮ್ಯೂಸಿಕ್ ಕಂಪೋಸ್ ಮಾಡಿದೆ ವಾಸುಕಿ ವೈಭವ್. ಓಕೆನಾ? ಓಕೆ, ಥ್ಯಾಂಕ್ ಯು ಸಿಸ್ಟರ್. ಚಂದ್ರಿಕಾ. ಛಾಯಾ. ಓಕೆ, ಇಬ್ಬರು ಏನು ಓದ್ತಾ ಇದ್ದೀರಾ? ನಾನು ಸೆಕೆಂಡ್ PU. ಫಸ್ಟ್ PU EGB. ಫಸ್ಟ್ PU ಓದ್ತಿದ್ದೀರಾ? 3ನೇ ಕ್ಲಾಸ್ ಮಕ್ಕಳು ಅಂದರೆ ನಂಬೋದು, ಫಸ್ಟ್ PU ಅಂತ ಹೇಳ್ತಾರೆ. ಹಾಂ, ಓಕೆ, ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ನನ್ನ ಫೇವ್ರೇಟ್ ಸಾಂಗ್ ಇಷ್ಟ ಇಲ್ಲ. ಯಾವ ಸಾಂಗ್ ಇಷ್ಟ ಇಲ್ವಾ? ನನಗೆ ಈಗಲೇ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆಪ್ಪ ಇಲ್ಲೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಒಬ್ಬರು ಸಾಂಗ್ನೇ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು. ಆ್ಯಕ್ಚುಲಿ ಒಬ್ಬ ಹ್ಯೂಮನ್ ಅಂದಮೇಲೆ ಅವನಿಗೆ ಒಂದು ಫೀಲ್ ಗುಡ್ ಮೂಮೆಂಟ್ ಆಗಿರಲಿಲ್ಲ, ಬ್ಯಾಡ್ ಫೀಲ್ ಆಗಿರಲಿ, ಎಲ್ಲ ಟೈಮಲ್ಲೂ ಸಾಂಗ್ ಜೊತೆಲಿರುತ್ತೆ, ಗೊತ್ತಾ? ಸೊ ನಿಮಗೆ ಇಷ್ಟ ಇಲ್ಲ ಅಂತೇಳಿ ನಮ್ಗೆ ಸ್ವಲ್ಪ ಆಶ್ಚರ್ಯ ಆಯಿತು. ನಿಮಗೆ ಯಾವ ಸಾಂಗ್ ಇಷ್ಟ? ನಂಗೆ ಸಂಜಿತ್ ಹೆಗ್ಡೆ ಆಡಿರೋದೆಲ್ಲ ಇಷ್ಟ. ಹ್ಯಾಪಿಯಾಗಿದೆ ನನಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಓಕೆ, ಯಾವ್ದಾರು ಒಂದು ಹೇಳ್ಬೋದಾ?
ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಇದು ವಾಸುಕಿ ವೈಭವದ್ದು, ಬಟ್ ಅದು ನನಗಿಷ್ಟ. ನಾನು ಮ್ಯೂಸಿಕ್ ಲವರು. ಯಾಕಂದರೆ ಆಲ್ಮೋಸ್ಟ್ ವಾಸುಕಿ ವೈಭವ್ ಮತ್ತು ಸಂಜಿತ್ ಹೆಗ್ಡೆ ಸೇಮ್ ವಾಯ್ಸ್ ಅಲ್ವಾ, ಹಂಗಾಗಿ. ಸೋನು ನಿಗಮ್, ನನ್ನ ಮ್ಯೂಸಿಕ್ ಲವರ್. ಪ್ರವೀಣ್ ಅಂತ. ರಾಜಶೇಖರ್. ಓಕೆ, ನಿಮ್ಗೆ ಇಷ್ಟ ಆಗಿದ್ದು ಸಾಂಗ್ ಯಾವುದು? ನನಗೆ ಎಲ್ಲ ಸಾಂಗು ಇಷ್ಟ. ಎಲ್ಲ ಸಾಂಗ್ ಇಷ್ಟ. ಒಂದು ಯಾವ್ದಾದ್ರು ಫೇವ್ರೇಟ್ ಇರುತ್ತಲ್ಲ? ಫೇವ್ರೇಟ್ ಸಾಂಗ್ ಅಂತ ಇಲ್ಲ, ಎಲ್ಲ ಸಾಂಗು ಇಷ್ಟ. ಹೌದಾ? ನಿಮಗೆ? ನನಗೆ ಆರ್ಯ ಮೂವಿದು ಕರಿಗೆ ಲೋಗ ಈ ಕ್ಷಣಂ ಅಂತ ಬರುತ್ತಲ್ಲ ಅದು. ಕರಿಗೆ ಲೋಗ ಈ ಕ್ಷಣ ಕಡಿಪೆ ಯಾಲಿ ಜೀವಿತ. ನಂಗೆ ಡಿ ಬಾಸ್ ಎಲ್ಲ ಸಾಂಗ್ ಫೇವ್ರೇಟ್. ಓಕೆ, ಈಗ ನಿಮ್ಗೆ ಯಾವ ಸಾಂಗು ಅಂದರೆ ಪರ್ಟಿಕ್ಯುಲರಾಗಿ ಯಾವುದಂತೇನಿಲ್ಲ, ಇಲ್ಲ ಯಾವ್ದಾದ್ರು ಟ್ರೆಂಡಿಂಗ್ ಆಗ್ತಿರುತ್ತಲ್ಲ ಹಂಗೆ ಇಷ್ಟ ಆಗ್ಬಿಡುತ್ತೆ? ಏನಿಲ್ಲ, ಎಲ್ಲ ಇಷ್ಟನೇ, ಚೆನ್ನಾಗಿರೋದು ಎಲ್ಲ ಸಾಂಗು ಇಷ್ಟ. ಹೌದಾ? ಓಕೆ ಬ್ರೋ, ಈಗ ಕನ್ನಡದಲ್ಲಿರೋ ಒಂದು 5 ಮ್ಯೂಸಿಕ್ ಡೈರೆಕ್ಟರ್ಸ್ ನೇಮ್ ಹೇಳ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ನೇಮ್ಗಳ: ಹಂಸಲೇಖ, ಅರ್ಜುನ್ ಜನ್ಯ, ಇಳೆಯರಾಜ, ಇವನು ಅಜ್ನೇಶ್ ಬಿ ಲೋಕನಾಥ್, ಓಕೆ, ಹರಿಕೃಷ್ಣ. ಸೂಪರ್ ಬ್ರೋ. ಓಕೆ, ನಿಮಗೆ ಯಾವ ಸಾಂಗ್ ಇಷ್ಟ ಅಂತ ಹೇಳಿದ್ರೆ? ಆರ್ಯ ಮೂವಿದು ಕರಿಗೆ ಲೋಗ ಈ ಕ್ಷಣ. ಓಕೆ, ಆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಗೊತ್ತಾ ಸಾಂಗ್? ಗೊತ್ತಿಲ್ಲ. ದೇವಿಶ್ರೀ ಪ್ರಸಾದ್ ಅಂತ ಅವ್ರ ಹೆಸರು. ಮುಂದೆ ಯಾವ್ದಾದ್ರು ಸಾಂಗ್ ಕೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂತ. 100% DSP ಮರಿಬೇಡಿ. ಆಕಾಶ್. ಓಕೆ ಬ್ರೋ, ಈಗ ನಿಮ್ಗೆ ಇಷ್ಟ ಆಗಿದ್ದು ಫೇವ್ರೇಟ್ ಸಾಂಗ್ ಯಾವುದು? ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ. ಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಚರಿತೆಯ ನೆಲೆಬೀಡು, ಕ್ಷಮಿಸಿಬಿಡು ಈ ಹೆಸರ. ಅಷ್ಟೇ. ಥ್ಯಾಂಕ್ ಯು ಬ್ರೋ. ಆ್ಯಕ್ಚುಲಿ ನೀವು ಫೇವ್ರೇಟ್ ಸಾಂಗ್? ಭೀಮಾ. ಎಲ್ಲೊಂದು 2 ಲೈನ್ ಆಡಿ ಖುಷಿ ಆಡಿ ಪರವಾಗಿಲ್ಲ. ಭೀಮಾ ಆಡು ಭೀಮಾ. ಯಾಕೆ ಭೀಮಾ? ಓಕೆ ಬ್ರೋ, ಈಗ ನೀವು ಸಾಂಗ್ ಆಡಿದ್ರಲ್ಲ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ ಬ್ರೋ. ಓಕೆ, ಈಗ ಏನಾಗ್ತಾಯಿದೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಅಂಡರ್ರೇಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಅವ್ರನ್ನ ಸ್ವಲ್ಪ ಬೆಳಕಿಗೆ ತೊಗೊಬರ್ಬೇಕಂತ ಅವ್ರಿಗೆ ಟ್ರಿಬ್ಯೂಟ್ ಆಗಿ ಇರಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಓಕೆನಾ? ಇನ್ನೊಂದ್ಸರಿ ಯಾವ್ದಾದ್ರು ಒಂದು ಸಾಂಗ್ ಇಷ್ಟ ಆಯಿತು ಅಂದರೆ, ಆ ಸಾಂಗ್ ಆಡಬೇಕು ಅಂತ ಅನಿಸಿದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ತಿಳ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಈಗ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಅಟ್ ಪ್ರೆಸೆಂಟ್ ಬಿ ಅಜನೇಶ್ ಲೋಕನಾಥ್ ಆಗಲಿ, ಇಲ್ಲಾಂದರೆ ವಿ ಹರಿಕೃಷ್ಣನ್ ಮತ್ತು ಮನೋಮೂರ್ತಿ ಅವರ ಅವರ ಅಂಡರ್ರೇಟೆಡ್ ಆಗಿ ಹೊಟ್ಟೋದ್ರು. ಈಗ ಕಣ್ಣೇ ಕಾಣಿಸ್ಕೊಂಡಿರೋದು ಬರೀ ಅರ್ಜುನ್ ಜನ್ಯ ಅವರಷ್ಟೇ. ಸೊ ಇನ್ನು ಮುಂದೆ ಏನಾದರೂ ಸಾಂಗ್ ಕೇಳಿದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ನೀವು ಆಡಿ ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹಂಸಲೇಖ. ಓಕೆ, ಥ್ಯಾಂಕ್ ಯು ಬ್ರೋ.